ಅವರಿಗೆ ಮದುವೆಯಾಗಿ 9 ವರ್ಷ ಆಗಿತ್ತು. ಈ ದಾಂಪತ್ಯಕ್ಕೆ ಸಾಕ್ಷಿ ಎಂಬಂತೆ ಇಬ್ಬರು ಮಕ್ಕಳು. ಪತಿ ಕೆಲಸದಲ್ಲಿ ಬ್ಯುಸಿ ಇದ್ರೆ ಈತ ಪತ್ನಿ ಪಕ್ಕದ ಮನೆಯವನ ಜೊತೆ ಫೋನಲ್ಲಿ ಬ್ಯುಸಿ ಆಗಿದ್ಲು. ಹೀಗೆ ಕಸ ಹಾಕಿ ಬರ್ತೀನಿ ಅಂತ ಬ್ಯಾಗ್ ಹಿಡ್ಕೊಂಡು ಹೋದವಳು ಎಲ್ಲಿಗೆ ಹೋದ್ಲು ಗೊತ್ತಾ? ಈ ಸ್ಟೋರಿ ನೋಡಿ. ಪತಿ ಕೆಲಸಕ್ಕೆ ಹೋಗಿದ್ದೇ ತಡ, ಲವ್ವರ್ ಜೊತೆ ಪತ್ನಿ ಡಿಂಗ್ ಡಾಂಗ್. ಕಸ ಹಾಕಿ ಬರ್ತೀನಿ ಅಂತ ಹೋದವಳು ಬ್ಯಾಗ್ ಹಿಡ್ಕೊಂಡು ಎಸ್ಕೇಪ್. ಈ ಸಿಸಿ ಕ್ಯಾಮೆರಾ ದೃಶ್ಯ ಒಮ್ಮೆ ನೋಡಿ. ಒಂದು ಕೈಯಲ್ಲಿ ಕಸದ ಬ್ಯಾಗ್, ಮತ್ತೊಂದು ಕೈಯಲ್ಲಿ ಬಟ್ಟೆಗಳ ಬ್ಯಾಗ್ ಹಿಡ್ಕೊಂಡು ರಾತ್ರಿ 11:30 ಸಮಯದಲ್ಲಿ ಹೊರಗಡೆ ಹೋಗ್ತಿರೋ ಈಕೆ ಹೋಗಿದ್ದು ಮನೆಯಲ್ಲಿದ್ದ ಕಸವನ್ನ ಹಾಕೋದಕ್ಕೆ ಅಲ್ಲ, ಬದಲಾಗಿ ಪ್ರಿಯಕರನ ಜೊತೆ ಎಸ್ಕೇಪ್ ಆಗಲು ಮಾಡಿಕೊಂಡು ಬಂದಿದ್ದ ಪ್ಲಾನ್. ಈಕೆಯ ಅಕ್ರಮದ ಬಗ್ಗೆ ಪತಿಯೇ ಬಿಚ್ಚಿಡ್ತಿದ್ದಾನೆ, ಕೇಳಿ. ಕಿರಿಕ್ ಮಾಡ್ಕೊಂಡು ಜಗಳ ಆಡಕ್ ಬಂದು ಆದ್ರೆ ನನಗೆ ಸುಸ್ತಾಗ್ತಿದೆ, ಬಿಟ್ಬಿಡು ಅಂದ್ರೆ ಅವಳು ಹಂಗೆ ನಾನು ಸ್ವಲ್ಪ ಮಲ್ಗಕ್ ಮಾಡ್ತಾ ಇದ್ದೀನಿ. ಅವಳು ಬಂದು ಮುಖದ ಮೇಲೆಲ್ಲ ನೀರು ಹಾಕೋದು, ಮುಖಕ್ಕೆ ಹೊಡಿಯೋದೆಲ್ಲ ಮಾಡಿದ್ಲು. ಆದ್ರೆ ಅವಳು ಹೇಳೋದು ಗೊತ್ತಾಗ್ತಿತ್ತು, ನನಗೆ ಹೇಳಕ್ ಆಗ್ತಿರ್ಲಿಲ್ಲ. ಹಂಗೆ ಮಾಡ್ತಾ ಕಸ ಎಲ್ಲ ಹಾಕ್ಬರ್ತಿ ಅಂತ ಕೇಳಿದ್ದು. ಮೇನ್ ರೋಡ್ ಅಂತ ಹೇಳಿದೆ, ಕಸ ಹಾಕ್ಬಿಡ್ತಂತ ರಾತ್ರಿ 11:45 ಹೋಗಿದ್ರು ಗೊತ್ತು ಅಷ್ಟೇ. ಆಮೇಲೆ ಅವಳು ಎಲ್ಲಿ ಹೋದ್ಲು ಏನೋ ಗೊತ್ತಿಲ್ಲ. ಫೋಟೋದಲ್ಲಿರುವ ಶರತ್ ನಾಯಕ್ ಹಾಗೂ ಪ್ರಿಯಾಂಕಾ ಈ ದಂಪತಿ ಮದುವೆಯಾಗಿ 9 ವರ್ಷಗಳಾಗಿವೆ. ಮೂಲತಃ ಚಿಕ್ಕಮಗಳೂರಿನ ಕಡೂರಿನವರು. ಬದುಕಿಗಾಗಿ ಬೆಂಗಳೂರಿನ ಹೊಸಕೆರೆ ಹಳ್ಳಿಗೆ ಬಂದಿದ್ದರು. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ಪಕ್ಕದಲ್ಲಿಯೇ ಸಲೂನ್ ಶಾಪ್ ನಡೆಸ್ತಾ ಇದ್ದ ಪ್ರಭು ಅನ್ನೋ ಯುವಕನ ಜೊತೆ ಈಕೆಗೆ ಲವ್ ಆಗಿದೆ. ಇದು ಗಂಡನಿಗೆ ಗೊತ್ತಾಗಿ ಬುದ್ಧಿ ಹೇಳಿದ್ದಾನೆ. ಹೆಂಡತಿ ಮಕ್ಕಳಿಗಾಗಿ ಸರಿ ಹೋಗಬಹುದು ಅಂತ ಕ್ಷಮಿಸಿದ್ದಾನೆ. ಇದು ಪದೇ ಪದೇ ರಿಪೀಟ್ ಆದಾಗ ಗಿರಿನಗರ ಠಾಣೆಗೆ ದೂರು ಕೂಡ ಕೊಟ್ಟಿದ್ದಂತೆ. ಹೊಸಕೆರೆ ಹಳ್ಳಿಯಿಂದ ಮನೆ ಖಾಲಿ ಮಾಡಿಕೊಂಡು ಬಾಗಲಗುಂಟೆಗೆ ಬಂದಿದ್ದಾರೆ. ಆದರೂ ಪ್ರಭು ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದ ಹೆಂಡತಿ ಪ್ರಿಯಾಂಕಾ ಗಂಡ ಕೆಲಸಕ್ಕೆ ಹೋದಾಗ ಸುತ್ತಾಡಲು ಹೋಗ್ತಿದ್ದಳಂತೆ. ಗ್ಯಾರಂಟಿ ನ್ಯೂಸ್, ನೆಲಮಂಗಲ.